ನನ್ನ ಆರಾಧ್ಯ ದೇವನಾದ ಕೂಡಲ ಸಂಗಮನಾಥನನ್ನು ಏನೋ ಒಂದು ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯಮಾಂತಪ್ಪಗಳನ್ನು ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನು ಕೂಡ ಏನೋ ಒಂದು ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಇವತ್ತು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದು ನನಗೆ. ಇಷ್ಟೊತ್ತು ನೀವು ಬಂದು ಇಲ್ಲಿ ನನಗೆಲ್ಲರೂ ಹಾರು ಶಾಲ ನಾನು ಬೇಡ ಅಂತ ಹೇಳಿದ್ರು ತಂದಿರಿ, ಇಲ್ಲಿ ಯಾಕಂದ್ರೆ ಬೆಂಗಳೂರಿಗೆ ಬಂದಿರಿ ತಂದಿರಿ. ಊರಿಗೆ ಹೋದ್ಮೇಲೆ ದಯವಿಟ್ಟು ತರಬೇಡ್ರಿ, ಕೈ ಮುಗಿತೀರಿ ಎಲ್ಲರಿಗೂ, ಯಾರಿಗೂ ಹೇಳಬೇಡ್ರಿ, ತರ ಅಂತಲೂ ಹೇಳಬೇಡ್ರಿ, ಏನೂ ಬೇಡ. ನೀವು ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ಇವತ್ತೇನು ನನ್ನ ಶಾಸಕನ ಮಾಡಿ ಮಂತ್ರಿ ಆಗಬೇಕು ಅಂಥೇಳಿ ಪಟ್ಟು ಹಿಡಿದು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮತಕ್ಷೇತ್ರಕ್ಕೆ ಮಂತ್ರಿ ಆಗಲೇಬೇಕು ಜಿಲ್ಲೆಗೆ ಅಂತ ಹೋರಾಟವನ್ನು ಮಾಡಿದವರು ಇದ್ರೆ ಅದು ಒಂದು ಮತಕ್ಷೇತ್ರದವರು ಅನ್ನೋ ಮಾತನ್ನು ನಿಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಧನ್ಯವಾದಗಳು ಹೇರು ಕಡಿಮೆ. ಈ ಉಸಿರಿರುವವರೆಗೆ ನಿಮ್ಮ ಕೃತಜ್ಞತೆ ಧನ್ಯವಾದಗಳು ನಂದು ಇದ್ದೇ ಇರುತ್ತೆ. ನಿಮ್ಮ ಜೊತೆಗೆ ನಾನಿದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಕೂಡ ಭಾಳಷ್ಟು ನಮ್ಮ ಚಂದ್ರಶೇಖರ್ ರಾಠೋಡ್ ಆಗಿರ್ಬೋದು, ನಮ್ಮ ಸಂತೋಷ್ ವಕ್ರಾಣಿಯವರು ಹೋದ್ರೂ ಸಂತೋಷ್ ವಕ್ರಾಣಿಯವರು ಆಗಿರ್ಬೋದು, ನಮ್ಮ ವಕೀಲರಾದಂಥ ನಮ್ಮ ರಾಠೋಡ್ ಅವರು, ನಮ್ಮ ಈ ಬದ್ನೂರವರು, ನಮ್ಮ ಮಲ್ಲಣ್ಣ ಎಲಿಗಾರವರು, ಅನೇಕ ಜನ ಬದಾಮಿಯಂತ್ರ ಬೇರೆ ಬೇರೆ ಕ್ಷೇತ್ರದಿಂದ ಕೂಡ ಭಾಳಷ್ಟು ಜನ ಏನು ತಾವು ಒತ್ತಡವನ್ನು ಸರ್ಕಾರದ ಮೇಲೆ ಇವತ್ತು ಹೇರಿದ್ರಿಂದನೇ ಇವತ್ತು ಈ ಮಂತ್ರಿ ಸ್ಥಾನ ಸಿಕ್ಕೈತಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಂದು ಪ್ರಯತ್ನ, ನನ್ನ ಕುಟುಂಬದ ಪ್ರಯತ್ನ ಬೇರೆ, ಆದರೆ ಜನರ ಪ್ರಯತ್ನ, ಜನರ ಒಂದು ಮನುಷ್ಯನಾಗಿ ನಾನು ಇವತ್ತು ಗುರುತಿಸ್ಕೊಂಡಂಥವು ಆ ಜನರಿಂದ ಬಂದಂಥವು ಮಂತ್ರಿ ಆದವ ಅಂದ್ರೆ ನಾನು ವಿಜಯಾನಂದ ಕಾಶ್ಯಪ್ನವರು ಅಂತ ಹೇಳ್ತೀನಿ. ಅದಕ್ಕೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಮಗೆಲ್ಲ ಅರ್ಪಿಸುತ್ತಾ ನಮ್ಮ ವೇದಿಕೆ ಮೇಲೆ ಕೂತಂಥ ನಮ್ಮ ಶಾತನ್ನ ಸುರ್ಪೂರವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್ ತಟಗಾರ್ ಅವರು, ನಮ್ಮ ದನಿಗಳಾದಂಥ ರಾಜು ಬೋರಾ ಅವರು ಮತ್ತು ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರು, ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೇಕಾರ ಅಧ್ಯಕ್ಷರಾದಂಥ ಸನ್ಮಾನ್ಯ ವೆಂಕಟೇಶ್ ಸಾಕಾ ಅವರು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಶರಣಪ್ಪ ಅಮ್ದಾಳ್ ಅವರು ಇರ್ಬೋದು, ಮತ್ತು ನಮ್ಮ ಇನ್ನೋರ್ವ ಆತ್ಮೀಯ ಸ್ನೇಹಿತರು. ಇತ್ತೀಚೆಗೆ ಸ್ನೇಹ ಹೆಂಗೆ ಇರ್ತಂದ್ರೆ ಸ್ನೇಹ ಜೀವ ಕುಡಿದು ಒಂದು ತಿಂಗಳ ಹಿಂದೆ MLA ಇದ್ದ, ಇವತ್ತು ಮಂತ್ರಿ ಜೊತೆಗೆ ಅದಾರ ಅವರು. ಅಷ್ಟೇ ಇದು ಭಾಗ್ಯ. ಆ ಭಾಗ್ಯಕ್ಕೆ ಇವತ್ತು ಇವ್ರದ್ದು ಒಂದು ನನ್ನ ಜೊತೆಗೆ ನಿಂತು ಇವತ್ತುವರೆಗೂ ಗಟ್ಟಿಯಾಗಿ ನಾನು ಎಷ್ಟು ಪ್ರಯತ್ನ ಮಾಡಿ ಬಿಟ್ಟಿನೂ ಗೊತ್ತಿಲ್ಲ. ಅದು ನಮ್ಮ ಸೋಮಣ್ಣ ಗಣಾಚಾರ್ಯ ಅವರು ನನಗಿಂತ ಹೆಚ್ಚು ಪ್ರಯತ್ನವನ್ನು ಮಾಡಿ ಮಂತ್ರಿ ಆಗಬೇಕಂತೇಳಿ ಗಟ್ಟಿ ಹಿಡಿದಂಥ ಮನುಷ್ಯ ನನ್ನ ಸೋದರಾದಂಥ ಸೋಮನಾಥ ಗಣಾಚಾರ್ಯವರು ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ನಮ್ಮ ಬಾಹುದ್ದೀನ್ ಕಾಜಿ ಸಾಹೇಬರಿದ್ದಾರೆ, ನಮ್ಮ ಮಲ್ಲಣ್ಣ ಎಲಿಗಾರ್ ಇದ್ದಾರೆ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಬಸವರಾಜ್ ಗದ್ದಿಯವರು ಕೂಡ ಬಂದಿದ್ದಾರೆ. ಶಾಂತಣ್ಣ ಸಿರ್ಪುರ್ ಅವರು ಫಸ್ಟ್ ಹೇಳಿ, ಶರಣಪ್ಪನವ್ರದ್ದು ಹೇಳಿದೆ, ನೀವು ಕೇಳಿಸ್ಕೊಳ್ಳೋಲ್ಲ, ನಿಮ್ಮ ಲಕ್ಷ್ಯ ಬೇರೆ ಹೋಗಿರ್ತಾವೆ, ನಾನು ತಪ್ಪಾಗಿಲ್ಲ. ಅದಕ್ಕೆ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರೆ ಗೊತ್ತಾ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಎಂದೆಂದು ಅನ್ನೋ ಮಾತನ್ನು ಹೇಳಿದರು. ಆ ಪ್ರಾರ್ಥನೆಯಿಂದ ನಾನು ನಡೆದಿದ್ದೀನಿ ಇವತ್ತು.